ನಮಸ್ಕಾರ, ನಾನು ಡಾಕ್ಟರ್ ವಿಠಲ್ ಬಾಗಿ. ಹ್ಯಾಪಿನೆಸ್ ಮತ್ತು ಹಾರ್ಟ್ ಅಂದರೆ ನಾವು ಎಷ್ಟು ಖುಷಿಯಾಗಿರ್ತೀವಿ, ಎಷ್ಟು ನೆಮ್ಮದಿಯಾಗಿರ್ತೀವಿ, ಎಷ್ಟು ಸಂತೋಷದಿಂದ ಇರ್ತೀವಿ, ಎಷ್ಟು ಟೆನ್ಷನ್ ಫ್ರೀ ಇರ್ತೀವಿ, ಅಷ್ಟು ಹಾರ್ಟಿಗೆ ಒಳ್ಳೆಯದು. ಅಂದರೆ ಸ್ಟ್ರೆಸ್ ಈಸ್ ಅ ನ್ಯೂ ಟೊಬ್ಯಾಕೋ. ಅಂದರೆ ಟೊಬ್ಯಾಕೋ ಅಂದರೆ ಎಷ್ಟು ಹಾರ್ಟಿಗೆ ಡ್ಯಾಮೇಜ್ ಆಗುತ್ತೆ ಅಥವಾ ಬ್ಲಾಕೇಜ್ ಆಗುತ್ತೆ, ಅಷ್ಟು ಸ್ಟ್ರೆಸ್ಸಿಂದನೂ ಆಗುತ್ತೆ ಅನ್ನೋದೊಂದು ಹೋಲಿಕೆ ಅಥವಾ ಒಂದು ಕಂಪ್ಯಾರಿಸನ್ ಅಂತ ಹೇಳ್ತೀವಿ. ಸೊ ಈ ಸ್ಟ್ರೆಸ್ನ ಕಡಿಮೆ ಮಾಡಬೇಕು ಅಂತಂದರೆ ಒಂದು ನಮ್ಮದು ದಿನನಿತ್ಯ ಏನು ಚಟುವಟಿಕೆಗಳಿದೆ ಅದರಲ್ಲಿ ನಮಗೋಸ್ಕರ ಅಂತ ಟೈಮ್ ಮಾಡ್ಕೊಳ್ಬೇಕು ಒಂದು, ಮತ್ತು ಫ್ಯಾಮಿಲಿ ಜೊತೆಗಿರೋ ಟೈಮ್ ಮಾಡ್ಕೊಳ್ಬೇಕು. ಜೊತೆಗೆ ಫ್ರೆಂಡ್ಸ್ ಜೊತೆಗೆ ನೀವು ನಿಮ್ಮ ಜೊತೆಗೆ ನಿಮ್ಮನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೋ ಅವ್ರ ಜೊತೆಗೆ ನೀವು ಜಾಸ್ತಿ ಸಮಯ ಕಳೆದಷ್ಟು ಏನಾಗುತ್ತೆ, ನಿಮ್ಮಲ್ಲಿರೋ ಒಂದು ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಸೋಷಿಯಲೈಸಿಂಗ್ ಅಂತ ಹೇಳ್ತೀವಿ, ಅಂದರೆ ಒಂದು ಸೋಷಿಯಲ್ ಗ್ರೂಪ್ ಮಾಡಿಕೊಂಡು ಅವ್ರ ಜೊತೆ ಒಂದು ಪಾರ್ಟಿಗೆ ಹೋಗೋದು, ಅಥವಾ ಒಂದು ಮರದ ಕಟ್ಟೆಗಡೆ ಕೂತ್ಕೊಂಡು ಹಳೆ ಕಾಲದಲ್ಲಿ ಹಿರಿಯ ಮಾತಾಡೋ ಥರ ಕೂತ್ಕೊಂಡು ಹರಟೆ ಹೊಡೆಯೋದು, ಅಥವಾ ಆಫೀಸಲ್ಲೇ ಒಂದು ಸ್ಮಾಲ್ ಸರ್ಕಲ್ ಮಾಡಿಬಿಟ್ಟು ನಮ್ಮದು ಲೈಕ್ ಮೈಂಡೆಡ್ ಪೀಪಲ್ ಜೊತೆಗೆ ಮಾತಾಡ್ತಾ ಇರೋದು, ಸೊ ಅವ್ರ ಜೊತೆಗೆ ನಮ್ಮದು ಕಷ್ಟ ಸುಖ ಹಂಚ್ಕೊಳ್ಳೋದು, ಇವೆಲ್ಲ ಮಾಡೋದ್ರಿಂದ ನಮ್ಮ ಒಂದು ಈ ಸ್ಟ್ರೆಸ್ ಲೆವೆಲ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಖುಷಿಯಾಗಿರೋದಕ್ಕೆ ಇದೇ ಕಾರಣ ಅಂತಿಲ್ಲ. ಕೆಲವೊಬ್ಬರಿಗೆ ಅವ್ರವ್ರ ಇಂಡಿವಿಜುವಲ್ ವೈಯಕ್ತಿಕ ತಕ್ಕ ಹಾಗೆ ಅವ್ರವ್ರಿಗೆ ಒಂದು ವಿಧಾನಗಳಿರುತ್ತೆ ಖುಷಿಯಾಗೋದಕ್ಕೆ. ಸೊ ನೀವು ಎಷ್ಟು ಖುಷಿಯಾಗಿರ್ತೀರ ಅಷ್ಟು ನಮ್ಮ ಬಾಡಿಯಲ್ಲಿ ಈ ಎಂಡಾರ್ಫಿನ್ ಅನ್ನೋ ಒಂದು ಗುಡ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅದರಿಂದ ಹಾರ್ಟ್ ಹೆಲ್ತ್ ಚೆನ್ನಾಗಿರುತ್ತೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಹಾರ್ಟ್ ರಿಸ್ಕ್ ಕಡಿಮೆ ಆಗುತ್ತೆ. ಧನ್ಯವಾದಗಳು.